ಹರ್ ಹರ್ ಮಹಾದೇವ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ನೋಡ್ತಾ ಇದ್ದೀರಾ ಇದೇನಪ್ಪ ಮಕ್ಕಳಿದ್ದಾರೆ ಅಂತ. ಮಕ್ಕಳ ಜೊತೆ ಅವ್ರ ಅಮ್ಮಂದರು ಹಾಗೆ ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿಬಿಟ್ಟು ಬೆಳಗ್ಗೆನೇ ನಾವು ಪಾದಯಾತ್ರೆಗೆ ಅಂತ ಹೋಗ್ತಾ ಇದ್ದೀವಿ. ಅವ್ರುಗಳದ ವೀರಭದ್ರ ಸ್ವಾಮಿಯ ದರ್ಶನಕ್ಕೆ ಅಂತಂದು ನಾವಿಲ್ಲಿ ಸುಮಾರು 5:05 ಬಿಟ್ವಿ. ಹೋಗ್ತಾ ಹೋಗ್ತಾ ರೋಡಲ್ಲಿ ಸೂರ್ಯೋದಯನ ನೋಡಿಕೊಂಡು ಪ್ರಕೃತಿಯ ಮಡಿಲಲ್ಲಿ ಹಾಗೆಯೇ ಅಕ್ಕಪಕ್ಕ ಇರುವಂತಹ ಹೊಲದಲ್ಲಿ ಹಾಕಿರುವಂತಹ ಬೆಳೆನ, ಭತ್ತದ ಗದ್ದೆ ಇದನ್ನೆಲ್ಲ ನೋಡ್ತಾ ಎಷ್ಟು ಸಂತೋಷವಾಗಿತ್ತು ಅಂತಂದರೆ ನೀವೇ ನೋಡಬಹುದು. ಸುತ್ತಮುತ್ತ ಎಲ್ಲ ಭತ್ತದ ಗದ್ದೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಪ್ರಕೃತಿಯನ್ನು ವರ್ಣಿಸಲಿಕ್ಕೆ ಎಷ್ಟು ಪದಗಳಿದ್ರೂ ಸಾಲದು ಅಂತ ಅನಿಸುತ್ತೆ. ಈ ಹಸಿರು ಗದ್ದೆ ಎಲ್ಲ ನೋಡುವಾಗ ನಾವು ಕೂಡ ಎಷ್ಟು ಫ್ರೆಶ್ ಆಗಿ ದೇವರ ನಾಮಸ್ಮರಣೆ ಮಾಡ್ತಾ ಪಾದಯಾತ್ರೆಯನ್ನು ಮಾಡ್ಕೋತಾ ಹೋದ್ವಿ. ನಾವು ಫೈನಲ್ಲಾಗಿ ಅವ್ರುಗಳನ್ನು ತಲುಪಿದ ತಕ್ಷಣವೇ ದೇವ್ರ ದರ್ಶನನೂ ನೀವು ನೋಡಬಹುದು. ಒಳಗೆ ಹೋಗ್ತಾನೆ ದೇವ್ರ ದರ್ಶನದಲ್ಲಿ ಎಲ್ಲರೂ ಅವತ್ತಿನ ದಿನ ಭಾನುವಾರ ಆಗಿದ್ದರಿಂದ ಅಷ್ಟೊಂದು ಜನನೂ ಇರಲಿಲ್ಲ. ಆರಾಮಾಗಿ ದರ್ಶನವೂ ಆಯಿತು, ವೀರಭದ್ರ ಸ್ವಾಮಿಯ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಅಲ್ಲೇ ಪಕ್ಕಕ್ಕೇ ಇಲ್ಲೇ ನಮಗೆ ಹಣ್ಣು ಕಾಯಿ ಎಲ್ಲ ಪ್ರತಿಯೊಂದು ಸಿಗತ್ತೆ. ಇಲ್ಲೇ ನಾವು ಹಣ್ಣು ಕಾಯಿ ಎಲ್ಲ ತೊಗೋಬೋದು. ಎದುರುಗಡೆನೇ ಶಿವಲಿಂಗ ದರ್ಶನನೂ ಮಾಡಿಕೊಂಡು ಎಲ್ಲರೂ ಇಲ್ಲೇ ಒಂದು ಸೆಲ್ಫಿನ ಎಲ್ಲ ತೊಗೊಂಡು ಮುಂದಕ್ಕೆ ಹೊರಟ್ವಿ. ಇಲ್ಲಿ ತೇರು ಆಗಿತ್ತು, ಹಾಗಾಗಿ ತೇರು ಹಾಗೆ ತೂಗುಯ್ಯಾಲೆಯಲ್ಲಿ ಗಣಪತಿಯನ್ನು ನೋಡಿಕೊಂಡು ಗಣಪತಿನ ತೂಗುಯ್ಯಾಲೆ ಮಾಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಸೀದಾ ರೇಣುಕನ ಮಂದಿರಕ್ಕೆ ಬಂದ್ವಿ. ರೇಣುಕನ ಮಂದಿರದಲ್ಲೂ ಕೂಡ ದರ್ಶನವನ್ನು ಪಡೆದು ಪಕ್ಕಕ್ಕೆ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡಿಬಿಟ್ಟು ಸೀದಾ ಅಮ್ಮನವರ ದರ್ಶನಕ್ಕೆ ಹೋದ್ವಿ. ಅಮ್ಮನವ್ರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಅಲ್ಲಿ ನಾವು ಉಡಕ್ಕಿ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿ ಪ್ರತಿಯೊಬ್ಬರು ಪೂಜೆನೆಲ್ಲ ಮಾಡಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ಎಲ್ಲರೂ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನು ಕೂಡ ಸ್ಪೆಂಡ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಒಂದು ನೆನಪು ಎಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು, ನಾವು ಕೂಡ ಎಂಜಾಯ್ ಮಾಡಿದ್ವಿ. ಹಾಗೆ ದರ್ಶನವೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಎಲ್ಲರೂ ಎಂಜಾಯ್ ಮಾಡ್ತಾ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಆ ಥರ ಎಲ್ಲ ಮಾಡಿಕೊಂಡು ದೇವರ ಒಂದು ನಾಮಸ್ಮರಣೆ ಮಾಡ್ಕೋತಾ ಹೋಗುವಾಗ ಎಷ್ಟು ಆನಂದ ಇತ್ತು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿಯಾಗಿ ದೇವ್ರ ದರ್ಶನವೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಂಡು ದೇವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಇದೇ ಥರನೇ ದೇವ್ರ ದರ್ಶನಕ್ಕೆ ಹೋಗೋಣ ಅಂತಂದು ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತಾ ಹೋಗೋಣ. ಬಾಯ್.